ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪುಷ್ಪಾವತಿ. ಇವತ್ತು ಒಂದು ವೆಲ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅಂದರೆ ಮೂತ್ರನಾಳದ ಸೋಂಕು, ಮೂತ್ರನಾಳದಲ್ಲಿ ಸೋಂಕು ಯಾವ ಥರ ಬರುತ್ತೆ, ಅದಕ್ಕೆ ಏನು ಕಾರಣ ಏನು, ಅದನ್ನು ನಾವು ಹೇಗೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನನ್ನ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದ್ದೇನೆ ನೋಡಿ, ಒಂದು ಅದ್ಭುತವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅದುವೇ ನಮ್ಮ ಮೋದಿಕೇರ್ನಲ್ಲಿ ಸಿಗ್ತಕ್ಕಂಥ ವೆಲ್ ಕ್ರ್ಯಾನ್ಬೆರಿ ಡಿಮ್ಯಾನಸ್ ಅನ್ನೋ ಒಂದು ಪ್ರಾಡಕ್ಟ್. ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ, ಕೆಲವ್ರಿಗೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಯೂರಿನ್ ಇನ್ಫೆಕ್ಷನ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಮೂತ್ರನಾಳದಲ್ಲಿ ಸೋಂಕು ಇದ್ದಾಗ, ಸೋಂಕು ಮೂತ್ರಕೋಶಕ್ಕೆ ಸೇರಿಕೊಂಡಾಗ ನಮಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಅದನ್ನು UTI ಅಂತ ಕರಿತೀವಿ. UTI ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಕರಿತೀವಿ. ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯಾವ ಥರ ಆಗುತ್ತೆ ಅಂದರೆ, ಬ್ಯಾಕ್ಟೀರಿಯಾ ನಮ್ಮ ಮೂತ್ರನಾಳದಲ್ಲಿ ಸೇರಿಕೊಂಡಾಗ ಅಥವಾ ನಮ್ಮ ಮೂತ್ರಕೋಶಕ್ಕೆ ಸೇರಿಕೊಂಡಾಗ ಈ ಒಂದು ಇನ್ಫೆಕ್ಷನ್ ಆಗುತ್ತೆ. ಇದು ಯಾವಾಗ ನಮ್ಮ ಒಂದು ಮೂತ್ರನಾಳದಲ್ಲಿ ಸೋಂಕು ಸೇರಿಕೊಂಡಾಗ ಈ ಒಂದು ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಪರಿಣಾಮವನ್ನು ನೋಡೋದಾದರೆ, ಇದು ಪರಿಣಾಮ ಹೆಚ್ಚಾಗಿ ಮಹಿಳೆಯರ ಮೇಲೆ ಇರುತ್ತೆ. ಇದು ಒಂದು ಈ ಕೋಲಿ ಮೂತ್ರದ ಸೋಂಕನ್ನು ಉಂಟು ಮಾಡ್ತಕ್ಕಂಥ ಅತ್ಯಂತ ಸಾಮಾನ್ಯ ಜೀವಿಯಾಗಿದೆ. ಇದು 90% ಪ್ರಪಂಚದಲ್ಲಿ ಒಂದು ಸೋಂಕುಗೆ ಕಾರಣವಾಗಿರ್ತಕ್ಕಂಥ ಒಂದು ಈ ಕೋಲಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಆಗಿದೆ ಫ್ರೆಂಡ್ಸ್. ಇದು ಸಾಮಾನ್ಯವಾಗಿ ವಯಸ್ಕರಲ್ಲಿ ಮೂತ್ರ ಸೋಂಕು ಹೆಂಗೆ ಬರುತ್ತೆ ಅಂದರೆ, ಅವರ ಜೀವನ ಶೈಲಿ, ಅವ್ರು ತಿಂತಕ್ಕಂಥ ಫುಡ್ಡು ಇದು ಸರಿಯಾಗಿಲ್ದೇ ಇರ್ಬೋದು, ಸರಿಯಾಗಿ ಯೂರಿನ್ ಪಾಸ್ ಮಾಡ್ತಾನೆ ಇರ್ಬೋದು, ಅಥವಾ ಯೂರಿನ್ ಪಾಸ್ ಮಾಡುವಾಗ ಅರ್ಧ ಯೂರಿನ್ ಪಾಸ್ ಮಾಡೋದು, ಯೂರಿನ್ ಪಾಸ್ ಮಾಡೋದನ್ನ ಜಾಸ್ತಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಅಥವಾ ಋತುಬಂಧ ಅಂತೀವಿ. ನಮ್ಮ ಜೀವನ ಶೈಲಿ ಸರಿಯಾಗಿಲ್ಲ ಅಂದರೂ ಕೂಡ, ಸರಿಯಾಗಿ ಯೂರಿನ್ ಪಾಸ್ ಮಾಡಲಿಲ್ಲ ಅಂದರೂ ಕೂಡ ನಮಗೆ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಯೂರಿನ್ ನಾವು ಪಾಸ್ ಮಾಡ್ತಾ ಇದ್ದೀವ, ಯೂರಿನ್ ಪಾಸ್ ಮಾಡ್ತಾ ಇರ್ತಕ್ಕಂಥ ಜಾಗನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಂಗಾಗಿ ಯೂರಿನು ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮೂತ್ರನಾಳದಲ್ಲಿ ಯೂರಿನ್ ಸೇರಿಕೊಂಡು, ಬ್ಯಾಕ್ಟೀರಿಯಾಗಳು ಸೇರಿಕೊಂಡು ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಆದಾಗ ನಮಗೆ ಏನೆಲ್ಲ ತೊಂದರೆ ಆಗುತ್ತೆ ಅಂದರೆ, ಯೂರಿನ್ ಉರಿ ಬರೋದು, ಆ ಪ್ಲೇಸಲ್ಲಿ ಉರಿ ಆಗೋದು, ಪದೇ ಮೂತ್ರ ಹೋಗಬೇಕು ಅನಿಸ್ತದೋ, ಅಥವಾ ಮೂತ್ರ ಜಾಸ್ತಿ ಹೋಗಬೇಕು ಅನಿಸಿದ್ರು ಕೂಡ ಸ್ವಲ್ಪ ಮೂತ್ರ ಮಾಡ್ತಕ್ಕಂಥದ್ದು, ರೆಡ್ ಕಲರ್ ಬರೋದು, ಯೆಲ್ಲೋ ಕಲರ್ ಮೂತ್ರ ವಿಸರ್ಜನೆ ಆಗ್ತಕ್ಕಂಥದ್ದು, ಮೂತ್ರದಲ್ಲಿ ತುಂಬ ವಾಸನೆ ಬರ್ತಕ್ಕಂಥದ್ದು, ಪೂರ್ತಿಯಾಗಿ ಮೂತ್ರನ ಖಾಲಿ ಮಾಡದೇ ಇರೋದು ಕೂಡ ನಮ್ಮ ಒಂದು ಈ ಏನು ಯೂರಿನರಿ ಇನ್ಫೆಕ್ಷನ್ಗೆ ಕಾರಣವಾಗುತ್ತೆ ಫ್ರೆಂಡ್ಸ್. ಈ ಥರ ಒಂದು ಕಾರಣಗಳಿಂದ ಹೆಣ್ಮಕ್ಳು ತುಂಬ ಹಿಂಸೆ ಪಡ್ತಾ ಇರ್ತಾರೆ. ಅದರಲ್ಲೂ ಒಂದು 50% ಜನ ಈ ಟ್ರ್ಯಾಕಿಂದ ಹೊರಗಡೆ ಇರ್ತಾರೆ, ಅವರು ಹೆಲ್ತನ್ನು ಕಂಡೀಷನ್ ಆಗಿ ಇಟ್ಕೊಂಡಿರ್ತಾರೆ. ಇನ್ನು 50% ಜನ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಕೆಲಸದಲ್ಲಿ ಪದೇ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗೋಕ್ಕಾಗ್ತಾ ಇರಲ್ಲ, ನೀರು ಸರಿಯಾಗಿ ಕುಡಿತಾ ಇರಲ್ಲ, ಫುಡ್ಡಿನ ಸ್ಟೈಲಿ ಚೆನ್ನಾಗಿರಲ್ಲ, ಹೊರಗಡೆ ಯಾವ್ಯಾವುದೋ ಫುಡ್ನ ತಿಂತಾ ಇರ್ತಾರೆ. ಅಥವಾ ಇವಾಗೆಲ್ಲ ಜೀವನ ಶೈಲಿ ಚೇಂಜ್ ಆಗಿಬಿಟ್ಟಿದೆ, ಫುಡ್ನೆಲ್ಲ ಆರ್ಟಿಫಿಷಿಯಲ್ ಫುಡ್ನ ಮನೆಗೆ ತರಿಸ್ಕೊಂಡು ತಿನ್ನೋದು, ಈ ಥರ ಇರೋದ್ರಿಂದ ನಮ್ಮ ಮೂತ್ರನಾಳದಲ್ಲಿ ಇನ್ಫೆಕ್ಷನ್ ಶುರುವಾಗುತ್ತೆ ಫ್ರೆಂಡ್ಸ್. ಇನ್ಫೆಕ್ಷನ್ ಶುರುವಾದಾಗ ಈ ಒಂದು ಪ್ರಾಬ್ಲಮಿಂದ ನಾವು ಸಫರ್ ಪಡ್ತಾ ಇರ್ತೀವಿ. ಅದಕ್ಕೆ ಏನಪ್ಪ ಪರಿಹಾರ ಅಂದರೆ, ನಮ್ಮ ಮೋದಿಕೇರ್ನಲ್ಲಿ ಸಿಗ್ತಕ್ಕಂಥ ವೆಲ್ ಕ್ರ್ಯಾನ್ಬೆರಿ ಡಿಮ್ಯಾನಸ್ ಅನ್ನೋ ಒಂದು ಪ್ರಾಡಕ್ಟು. ನಾವು ಕ್ರ್ಯಾನ್ಬೆರಿ ಡಿಮ್ಯಾನಸ್ ಪ್ರಾಡಕ್ಟ್ನ ತಗೊಳ್ಳೋದ್ರಿಂದ ನಿಮಗೆ ಮೂತ್ರದಲ್ಲಿ ಆಗ್ತಕ್ಕಂಥ ಉರಿ ಕಿರಿಕಿರಿ ಅಥವಾ ಮೂತ್ರದ ನೋವು, ಸೋಂಕು ನಿವಾರಣೆಯನ್ನು ಪಡಿಬೋದಾಗಿದೆ. ಇದ್ರ ಜೊತೆಗೆ ನಾವು ಇದರಿಂದ ಮತ್ತೆ ಯೂರಿನ್ ಇನ್ಫೆಕ್ಷನ್ನಿಂದ ಹೊರಗಡೆ ಬರಬೇಕು ಅಂದರೆ ನಾವು ಹೆಚ್ಚು ನೀರು ಕುಡಿಬೇಕಾಗತ್ತೆ ಫ್ರೆಂಡ್ಸ್. ಅದೇ ಮುಖ್ಯ. ಈಗ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ, ಒಂದು ಬಾಟಲ್ ಅರ್ಧ ಲೀಟ್ರು ನೀರು ತೊಗೊಂಡೋದ್ರೆ ಸಂಜೆವರೆಗೂ ಅದನ್ನೇ ಕುಡಿತಾ ಇರ್ತಾರೆ, ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರೋದ್ರಿಂದ. ಹಂಗಾಗಿ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಯೂರಿನ್ನ ಆದ್ರೂ ಕಟ್ಕೊಳ್ಳಬಾರ್ದು, ಅದನ್ನು ಟೈಮಿಗೆ ಕರೆಕ್ಟಾಗಿ ಅದನ್ನು ಡಿಸ್ಪೋಸ್ ಮಾಡ್ತಾ ಇರಬೇಕು, ಪೂರ್ತಿಯಾಗಿ ಯೂರಿನ್ನ ಖಾಲಿ ಮಾಡಬೇಕು. ಮತ್ತು ಹೆಚ್ಚಾಗಿ ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ಯೂರಿನ್ ಇನ್ಫೆಕ್ಷನಿಂದ ಹೊರಗೆ ಬರ್ಬೋದು. ಜೊತೆಗೆ ನಿಯಮಿತ ಮೂತ್ರ ವಿಸರ್ಜನೆ ಮಾಡುವುದು, ಆ ಟೈಮಿಗೆ ಕರೆಕ್ಟಾಗಿ ಯಾವಾಗ ಮೂತ್ರ ವಿಸರ್ಜನೆ ಆಗುತ್ತೋ ಆ ಟೈಮಿಗೆ ಕರೆಕ್ಟಾಗಿ ಮಾಡಿಬಿಡೋದು. ಮತ್ತು
ಜನನಾಂಗದ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು. ಯೂರಿನ್ ಪ್ಲೇಸನ್ನು ಕೂಡ ನಾವು ನೀಟಾಗಿ ಕಾಪಾಡ್ಕೋಬೇಕಾಗುತ್ತೆ. ಜೊತೆಗೆ ನಮ್ಮ ಒಂದು ಮೋದಿ ಕೇರ್ನಲ್ಲಿ ಸಿಗ್ತಕ್ಕಂಥ ಕ್ರ್ಯಾನ್ಬೆರಿ ಡಿಮ್ಯಾನೆಸ್ ಅಂತಕ್ಕಂಥ ಫ್ರೂಟ್ಸಿಂದ ನೈಸರ್ಗಿಕವಾಗಿ ಮಾಡಿರ್ತಕ್ಕಂಥ ಕ್ರ್ಯಾನ್ಬೆರಿ ಫ್ರೂಟ್ಸ್ನ ಒಂದು ಕ್ಯಾಪ್ಸೂಲ್ಸ್ ಇದಾಗಿದೆ ಫ್ರೆಂಡ್ಸ್. ಇದು ನೈಸರ್ಗಿಕವಾಗಿ ಗಿಡಮೂಲಿಕೆ ಗಿಡದಿಂದ ಮಾಡಿರ್ತಕ್ಕಂಥ ಫ್ರೂಟ್ಸಿಂದ ಮಾಡಿರ್ತಕ್ಕಂಥ ಕ್ರ್ಯಾನ್ಬೆರಿ ಫ್ರೂಟ್ಸ್ನ ಒಂದು ಕ್ಯಾಪ್ಸೂಲ್ಸ್ ಆಗಿದೆ. ಇದು ಏನು ಮಾಡುತ್ತಪ್ಪ ಅಂದರೆ ನಮ್ಮ ಮೂತ್ರಪಿಂಡವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳುತ್ತೆ. ಇದರಲ್ಲಿ 90% ನೀರಿನ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ನೀರಿನ ಅವಶ್ಯಕತೆಯನ್ನು ಕೊಡುತ್ತೆ. ಇದು ಒಂದು ರೀತಿಯ ಸಕ್ಕರೆಯ ಗ್ಲೂಕೋಸನ್ನು ಕೂಡ ಇದು ಹೊಂದಿದೆ. ಮೂತ್ರದ ನೋವಿನ ವಿರುದ್ಧ, ಸೋಂಕಿನ ವಿರುದ್ಧ ಹೋರಾಡುತ್ತದೆ. ಮೂತ್ರದಲ್ಲಿ ಸೋಂಕುಗಳು ಅಂಟ್ಕೊಳ್ದೇ ಇರೋ ಥರ ಕಾಪಾಡುವಂಥ ಒಂದು ನಮ್ಮ ಒಂದು ಮೋದಿ ಕೇರ್ನಲ್ಲಿ ಸಿಗ್ತಕ್ಕಂಥ ಕ್ರ್ಯಾನ್ಬೆರಿ ಡಿಮ್ಯಾನೆಸ್ ಅನ್ನೋ ಒಂದು ಕ್ಯಾಪ್ಸೂಲ್ಸು ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಇದನ್ನು ಪ್ರತಿದಿನ 18 ವರ್ಷ ಮೇಲ್ಪಟ್ಟವರು ಊಟದ ನಂತರ ಒಂದೊಂದು ಪ್ರತಿದಿನಕ್ಕೆ ಒಂದೊಂದು ತಗೋಬೋದಾಗಿದೆ ಫ್ರೆಂಡ್ಸ್. ಯಾರೇ ಎಲ್ಲ ಇವತ್ತು ಮೂತ್ರಕೋಶದ ತೊಂದರೆಯಿಂದ, ಮೂತ್ರನಾಳದ ತೊಂದರೆಯಿಂದ, ಯೂರಿನ್ ಇನ್ಫೆಕ್ಷನ್ದ ಬಳಲ್ತಾ ಇದ್ರೋ ಎಲ್ಲರೂ ಕೂಡ ನಮ್ಮ ಒಂದು ಯೂರಿನರಿ ಕ್ರ್ಯಾನ್ಬೆರಿ ಡಿಮ್ಯಾನೆಸ್ ಪ್ರಾಡಕ್ಟನ್ನು ಬಳಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರಾಡಕ್ಟು. ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಕ್ಕಂಥ ಇದು ಯೂರಿನ್ ಇನ್ಫೆಕ್ಷನ್ ಆಗಿದೆ. ಇದು ಋತುಬಂಧ ಸರಿಯಾಗಿ ಆಗ್ತಾಯಿಲ್ಲ ಅಂದರೂ ಕೂಡ ನಮಗೆ ಈ ಒಂದು ಸಮಸ್ಯೆ ಬರುತ್ತೆ. ಹಂಗಾಗಿ ಯಾರಿಗೆಲ್ಲ ಇವತ್ತು ಈ ಒಂದು ಕ್ರ್ಯಾನ್ಬೆರೀಸ್ ಡಿಮ್ಯಾನೆಸ್ ಪ್ರಾಡಕ್ಟು ಇನ್ಫಾರ್ಮೇಷನ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಪ್ರಾಡಕ್ಟ್ಗೋಸ್ಕರ ನಿಮ್ಮ ಒಂದು ಉತ್ತಮವಾದ ಮೂತ್ರನಾಳವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಂಥ ಒಂದು ಅದ್ಭುತ ಅವಕಾಶವನ್ನು, ಇಂಥ ಒಂದು ವಿಷಯನ ನಿಮಗೆಲ್ಲ ತಿಳಿಸೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಯಾರೆಲ್ಲ ಇವತ್ತು ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಇಂಥ ಒಂದು ಯಾರೆಲ್ಲ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳಿ